ಮನುಷ್ಯರು ಭಾರತ ದೇಶದಲ್ಲಿ ಇರುವಂಥ ಈ ಮನುಷ್ಯರು ಎಲ್ಲಿಂದ ಬಂದರು, ಯಾವಾಗ ಇದ್ದರು, ಯಾವಾಗಿಂದ ಹುಟ್ಟಿದರು ಅಂದರೆ ನಮ್ಮಲ್ಲಿ ಬಹಳ ಚರ್ಚೆ ಮಾಡುವಂಥ ವಿಷಯಗಳು ಏನೆಂದರೆ, ಆರ್ಯರು ಬಂದರು, ದ್ರಾವಿಡರನ್ನು ಓಡಿಸಿದರು, ದ್ರಾವಿಡರು ಸೌತ್ ಇಂಡಿಯಾಕ್ಕೆ ಅಂದರೆ ದಕ್ಷಿಣ ಭಾರತಕ್ಕೆ ಬಂದರು, ಉತ್ತರದಲ್ಲಿರುವವರು ಎಲ್ಲರೂ ಆರ್ಯರು ಎಂಬಂತಹ ಕಲ್ಪನೆಗಳು, ಚರ್ಚೆಗಳು ನಡೀತಾ ಇದೆ. ಆದರೆ ನಿಜವಾಗಿಯೂ ಆರ್ಯರು ಬಂದು ದ್ರಾವಿಡರ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ಯಾವುದಾದರೂ ದಾಖಲೆಗಳಿದೆಯೇ? ಅಂತಹ ವಿಚಾರಗಳು ಇನ್ನೂ ಸಹ ಪರಿಹಾರವಾಗಿಲ್ಲ ಎಂಬಂತೆ ಕೆಲವರು ಮಾತನಾಡುತ್ತಿರುವುದನ್ನು ನೋಡ್ತೇವೆ. ಆದರೆ ನಿಜವಾಗಿ ನಾವು ನೋಡುವುದಾದರೆ ಭಾರತದಲ್ಲಿರುವ ಜನರು ಯಾರು, ಯಾರು ಎಲ್ಲಿಂದ ಬಂದರು, ಅಥವಾ ಭಾರತದಲ್ಲೇ ಹುಟ್ಟಿದ ಒಂದು ಮನುಷ್ಯ ವಂಶವಾಹಿನಿ ಇದೆಯೇ ಮುಂತಾದ ವಿಚಾರಗಳು ತುಂಬ ಕುತೂಹಲಕರವಾದಂತಹ ವಿಚಾರ ಆಗಿದೆ. ಅಂದರೆ ಭಾರತೀಯರೆಲ್ಲರೂ ಒಂದೇ ಕಡೆಯಿಂದ ಬಂದವರೇ, ಒಂದೇ ಮೂಲದವರೇ ಎಂಬಂತಹ ಚರ್ಚೆಗಳು ನಡೀತಾ ಇದೆ. ಹಾಗಾದರೆ ಇದನ್ನೆಲ್ಲ ತಿಳಿಯಕ್ಕೆ ಏನು ಮಾಡಬೇಕು? ಇದನ್ನೆಲ್ಲ ತಿಳಿಯಲು DNA ಟೆಸ್ಟ್ಗಳು, DNA ಈಗ ನಮ್ಮ ಹಳೆ ಕಾಲದ ಹಿಂದೆ ಇರುವಂತಹ ಪಳೆಯುಳಿಕೆಗಳ DNA ತೆಗೆದು, ಮಾನವರ DNA ತೆಗೆದು ಈ ಕಾಲದಲ್ಲಿ ಬದುಕಿರುವಂತಹ ಜನರ DNA ಹೋಲಿಸಿ ನೋಡುವಾಗ ಈ DNA ಎಷ್ಟರ ಮಟ್ಟಿಗೆ ಹೋಲಿಕೆಗಳು ಕಂಡುಬರುತ್ತದೆ ಮುಂತಾದ ವಿಚಾರಗಳನ್ನು ಸಂಶೋಧನೆಗಳ ಮೂಲಕ ವೈಜ್ಞಾನಿಕವಾದ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುವ ವಿಚಾರಗಳು ತುಂಬ ಅದ್ಭುತವಾಗಿದೆ, ತುಂಬ ಅರ್ಥಪೂರ್ಣವಾದಂತಹ ಕೆಲವು ವಿಷಯಗಳು ತಿಳಿಯಲು ಸಾಧ್ಯವಾಗಿದೆ. ಅಂಥ ವಿಷಯಗಳೇನು? ಹಾಗಾದರೆ ಭಾರತದಲ್ಲಿ ಇರುವ ಈ ಜನರು ಎಲ್ಲಿಂದ ಬಂದವರು, ಅವರು ನಿಜವಾಗಲೂ ಇಲ್ಲಿಯೇ ಹುಟ್ಟಿ ಬೆಳೆದಂತಹ, ಅಂದರೆ ಈ ವಂಶವಾಹಿನಿ ಇಲ್ಲಿಯೇ ಉಳಿದಿದ್ದ ಅಥವಾ ಬೇರೆ ದೇಶ ಬಂದಿದ್ದ ಎಂಬಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಮಾರು ನಾವು ಈಗ ನಮ್ಮ ಭಾರತೀಯದಲ್ಲಿರುವಂತಹ ಜನರು ಯಾರು, ಎಲ್ಲಿಂದ ವಲಸೆ ಬಂದಂತಹ ಜನರು ಎಂಬಂಥ ವಿಚಾರಗಳ ಬಗ್ಗೆ ಸುಮಾರು 500 ಅಂದರೆ ಪೂರ್ವಿಕರು ಅವರ ಪಳೆಯುಳಿಕೆಗಳನ್ನು ತೆಗೆದು ಅದರಿಂದ DNA ತೆಗೆದು, ಅದೇ ರೀತಿ ಈಗಿರುವಂತಹ ಜನರ DNA ತೆಗೆದು ಹಲವಾರು ರೀತಿಯಲ್ಲಿ ಸಂಶೋಧನೆಗಳನ್ನು ಮಾಡಿ ಕಂಡುಕೊಂಡ ವಿಚಾರಗಳನ್ನು 2019ರಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಅದಕ್ಕಾಗಿ ಬಹಳಷ್ಟು DNA ಪರಿಶೀಲನೆ ಮಾಡಬೇಕಾಯಿತು. ಭಾರತ ಜನರ ಪೂರ್ವಿಕರು ಯಾರು, ಅವರು ಎಲ್ಲಿಂದ ಬಂದರು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕೆ 3 ಜನಾಂಗದವರನ್ನು ನಾವು ಇಲ್ಲಿ ಲೆಕ್ಕ ಹಾಕಬಹುದು. ಅದರಲ್ಲಿ ಭಾರತದಲ್ಲಿ ಬಂದಂತಹ 3 ಜನಾಂಗದವನ್ನು ಗುರುತಿಸಲಾಗಿದೆ. ಅಂದರೆ ಆ DNA ಪರೀಕ್ಷೆಯಿಂದ ಆ ಜನರ DNA ಮತ್ತು ಭಾರತದಲ್ಲಿರುವ ಜನರ DNA ಹೋಲಿಕೆ ಇರುವುದರಿಂದ ಈ 3 ಜನಾಂಗದವರು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಭಾರತದ ಭೂಖಂಡಕ್ಕೆ ಬಂದರು. ಅಂದರೆ ಆ ಕಾಲದಲ್ಲಿ ಭಾರತ ಎಂಬ ಯಾವುದೇ ಒಂದು ಕಲ್ಪನೆ ಇರಲಿಲ್ಲ. ಆದರೆ ಈ ಭೂಖಂಡಕ್ಕೆ ಬಂದವರು ಎಲ್ಲಿಂದ ಬಂದರು, ಹೇಗೆ ಬಂದರು, ಇಲ್ಲಿ ಹೇಳುವ ವರ್ಷಗಳು ನಾವು ಸುಮಾರು ಅಂದಾಜು ಮಾತ್ರ, ಸರಿಯಾದ ನಿಖರವಾದ ವರ್ಷಗಳಲ್ಲ ಇದರಲ್ಲಿ ಹೇಳಿರುವಂಥದ್ದು. ಆದರೆ ಹೆಚ್ಚು ಕಡಿಮೆ ಆ ಕಾಲದಲ್ಲಿ ಈ ದೇಶಕ್ಕೆ, ಅಂದರೆ ಈ ಪ್ರದೇಶಕ್ಕೆ ಜನರು ವಲಸೆ ಬಂದರು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಹೋಮೋಸಾಪಿಯನ್ಸ್ ಅಂದರೆ ಮನುಷ್ಯರು 3 ಲಕ್ಷ ವರ್ಷಗಳ ಹಿಂದೆ ಕಾಣಿಸಿಕೊಂಡರು. ಅದು ಎಲ್ಲಿ? ಆಫ್ರಿಕಾದಲ್ಲಿ. 70,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಅವರು ಬೇರೆ ಬೇರೆ ಕಡೆಗಳಿಗೆ ವಲಸೆ ಹೋಗುವಂತಹ ಒಂದು ರೂಢಿ ಬೆಳೆಸಿಕೊಂಡರು. ಅಂದರೆ ಆಹಾರ ಹುಡುಕುತ್ತಾ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಅವರಿಗೆ ವಾಸಯೋಗ್ಯವಾದ ಸ್ಥಳಗಳನ್ನು ಹುಡುಕುತ್ತಾ ಹಾಗೆ ಪ್ರಪಂಚದ ಬೇರೆ ಬೇರೆ ಕಡೆಗೆ ಬಂದರು. ಹಾಗೆ ಸುಮಾರು 70,000 ವರ್ಷಗಳ ಹಿಂದೆ ಅಂತಹ ಜನರು ಭಾರತಕ್ಕೆ ಬಂದರು. ಎಲ್ಲಿಂದ? ಆಫ್ರಿಕಾದಿಂದ.
ಇಂಥ ವಿಷಯಗಳನ್ನು ಹೊತ್ತು ಬರುತ್ತಿರುವ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ, ಜ್ಞಾನವಂತರಾಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಆಗ ಜನರು ಹೀಗೆ ಭಾರತದ ಎಲ್ಲ ಕಡೆಯಲ್ಲೂ ಹರಡಿಕೊಂಡರು. ಅಂಡಮಾನ್ ದ್ವೀಪದವರೆಗೂ ಸಹ ಆ ಜನರು ಹೋಗಿರುವಂತಹ ಸೂಚನೆಗಳು ಇದೆ. ಹೀಗೆ ಬಂದಂತಹ ಜನರು ಬೇಟೆಯಾಡಿ ಜೀವನ ನಡೆಸ್ತಾ ಇದ್ದರು. ತಮ್ಮ ತಮ್ಮ ಜೀವನಕ್ಕೆ ಬೇಕಾದಂತಹ ಆ ಆಹಾರವನ್ನ ಬೇಟೆಯಾಡಿ ಹಾಗೆ ಆ ಬೇಟೆಯಾಡಿ ಸಂಪಾದಿಸಿದ್ದು ಅಥವಾ ಅಲ್ಲಿ ಮರಗಿಡಗಳಲ್ಲಿ ಬೆಳೆಯುತ್ತಿದ್ದ ಫಲಗಳನ್ನು ತಿಂದು ಹೀಗೆ ಅವರು ಜೀವನ ನಡೆಸುತ್ತಿದ್ದರು. ಅಂದರೆ ಅವರು ಬೇಟೆ ಆಡ್ತಾ ಇದ್ದ ಜನಗಳಿಂದ ಹಂಟರ್ ಗ್ಯಾದರರ್ ಅಂತ ಅವರನ್ನ ಕರೀತಾರೆ. ಹಂಟರ್ ಗ್ಯಾದರರ್ ಅವರೇ ನಮ್ಮ ಭಾರತದಲ್ಲಿ ಬಂದಂತಹ, ಭಾರತದಲ್ಲಿ ಇರುವಂತಹ ಮೂಲ ಜನಾಂಗ. ಅಂದರೆ ಆಫ್ರಿಕಾದಿಂದ ವಲಸೆ ಬಂದು ಇಲ್ಲಿ ನಮ್ಮ ಭಾರತದಲ್ಲಿ, ಅಂದರೆ ಭಾರತ ಅಂತಲ್ಲ, ಒಂದು ಭೂಖಂಡ. ಆ ಕಾಲದಲ್ಲಿ ಯಾವ ದೇಶ, ರಾಜರು ಅನ್ನೋ ಒಂದು ಕಲ್ಪನೆ ಇರಲಿಲ್ಲ. ಆ ರೀತಿ ಅವರು ಬೇಟೆಯಾಡುತ್ತಾ ಈ ಪ್ರದೇಶಕ್ಕೆ ಬಂದರು. ಅಂದರೆ ಅವರು ಬೇಟೆಯಾಡುವುದು, ಪ್ರತಿಯೊಬ್ಬರಿಗೂ ಆಹಾರವನ್ನು ಅವರೇ ಹುಡುಕಿಕೊಳ್ಳಬೇಕಾಯಿತು. ಅವರಿಗೆ ಆಹಾರ ಹುಡುಕುವುದೇ ದೊಡ್ಡ ಒಂದು ಕಷ್ಟದ ಕೆಲಸವಾಗಿತ್ತು. ಆದರೂ ಸಹ ಆ ಜನರು ಆ ರೀತಿ ಜೀವನ ಮಾಡ್ತಾ ಇದ್ದರು. ಆಮೇಲೆ ಸುಮಾರು BC 12,000ರಿಂದ 1000ದವರೆಗೆ 10,000 ವರ್ಷದವರೆಗೆ, ಅಂದರೆ ಕೃಷಿ ಮಾಡಿ ಬದುಕುತ್ತಿದ್ದ ಇರಾನಿ ಫಾರ್ಮರ್ಸ್, ಅಂದರೆ ಇರಾನ್ನ ಕೆಲವು ಭಾಗದಲ್ಲಿ, ಆಮೇಲೆ ಸಿರಿಯಾ, ಆ ಥರ ಅಲ್ಲಿನ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಅವರು, ಅಲ್ಲಿ ನೀರಿನ ಸೌಕರ್ಯ ಇತ್ತು, ಫಲವತ್ತಾದ ಭೂಮಿ ಇತ್ತು. ಹಾಗೆ ಅವರು ಅಲ್ಲಿ ವ್ಯವಸಾಯವನ್ನು, ಕೃಷಿಯನ್ನು ಅವಲಂಬಿಸಿ ಜೀವನ ಮಾಡುವಂತಹ ರೀತಿಯನ್ನು ತಿಳಿದಿದ್ದರು. ಅದು ಇರಾನ್ ಫಾರ್ಮರ್ಸ್ ಅಂತ ಅವರಿಗೆ ನಮ್ಮ ಇದರಲ್ಲಿ ಹೆಸರನ್ನು ಕೊಡಲಾಗಿದೆ. ಅಂದರೆ ದಾಖಲೆಗಳಲ್ಲಿ ಇರಾನ್ ಫಾರ್ಮರ್ಸ್ ಎಂಬ ಜನರನ್ನು ನಾವು ಅಲ್ಲಿ ಕಾಣುತ್ತೇವೆ. ಇರಾನ್ ಫಾರ್ಮರ್ಸ್ ಅವರು ಸಹ ಹೀಗೆ ಅವರಲ್ಲಿ ಇರುವಂತಹ ಫಲವತ್ತಾದ ಭೂಮಿಯನ್ನು ಹುಡುಕುತ್ತಾ ಅವರು ಹೀಗೆ ವಲಸೆ ಬಂದು ಸಿಂಧೂ ನದಿ ತಟದಲ್ಲಿ, ಅಂದರೆ ಇಂಡಸ್ ವ್ಯಾಲಿಯಲ್ಲಿ ನೆಲೆ ನಿಂತರು. ಅಲ್ಲಿ ಆಗಲೂ ಈ ಹಂಟರ್ಸ್ ಗ್ಯಾದರರ್ ಇದ್ದರು, ಅವರು ಸಹ ಅಲ್ಲಿದ್ದರು. ಅವರು ಪರಸ್ಪರ ಬೆರೆತು ಎಲ್ಲ ಜೀವನದಲ್ಲಿ ಎಲ್ಲವನ್ನು ಮಾಡಲಾರಂಭಿಸಿದರು. ಹಾಗೆ ಇರಾನ್ ಫಾರ್ಮರ್ಸ್ ಮತ್ತು ಹಂಟರ್ ಗ್ಯಾದರರ್ಸ್ ಎರಡೂ ಸೇರಿ ಮತ್ತೊಂದು ಜನಾಂಗ ಹುಟ್ಟುಕೊಂಡಿತ್ತು. ಅಂದರೆ ಅವರಲ್ಲಿ ದೈಹಿಕವಾಗಿ ಹಾಗೂ ಜೆನೆಟಿಕ್ ಆಗಿ ಅವರು ಒಂದಾಗಿ ಬೆರೆತಿದ್ದರಿಂದ ಅವರಲ್ಲಿ ಆ ರೀತಿಯ ಒಂದು ಹೊಸ ಜನಾಂಗ ಹುಟ್ಟಲು ಕಾರಣವಾಯಿತು. ಆ ಜನಾಂಗ ಯಾರು? ಅದೇ AASI, ಅಂದರೆ ಆದಿ ದ್ರಾವಿಡರು, ಅಂದರೆ ದ್ರಾವಿಡ ಜನಾಂಗದವರೆಂಬುದು ಅವರೇ. ಅಂದರೆ ದ್ರಾವಿಡಿಯನ್ಸ್ ಅಂತ ನಾವು ಏನು ಕರಿತೀವಿ, ಅವರು ಸಹ ಹಾಗೆ ಎಲ್ಲಿ ಫಾರ್ಮರ್ಸ್, ಇರಾನಿ ಫಾರ್ಮರ್ಸ್ ಮತ್ತು ಹಂಟರ್ ಗ್ಯಾದರರ್ ಎರಡೂ ಸೇರಿ ಈ ರೀತಿಯ ಮತ್ತೊಂದು ಜನಾಂಗ ಹುಟ್ಟಿತು. ಯಾಕಂದರೆ ಅವರಲ್ಲಿ ಈ ವ್ಯವಸಾಯವನ್ನು ಅವಲಂಬಿಸುವಂತಹ ಒಂದು ಕೆಲಸ ಆರಂಭಿಸಿದರು. ಅಂದರೆ ವ್ಯವಸಾಯ ಮಾಡುವತ್ತಿಗೆ 100 ಜನ ಇದ್ದರೆ ಅದರಲ್ಲಿ ಒಂದಷ್ಟು ಜನ, 50-60 ಜನ ವ್ಯವಸಾಯದಲ್ಲಿ ತೊಡಗಿದರೆ ಎಲ್ಲರಿಗೂ ಬೇಕಾದ ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳಲು ಸಾಕಾಗ. ಆವಾಗ ಉಳಿದ ಜನರಿಗೆ ಇತರೆ ಕಸುಬುಗಳನ್ನು ಮಾಡುವಂತಹ ಅಭ್ಯಾಸ ಅವರಲ್ಲಿ ಬೆಳೆದಂತು. ಇತರೆ ಕಸುಬುಗಳೆಂದರೆ ಏನು? ಮಡಿಕೆ ಪಾತ್ರೆಗಳನ್ನು ಮಾಡುವುದು, ಆಹಾರವನ್ನು ಸ್ವೀಕರಿಸಿಡುವಂತಹ ದೊಡ್ಡ ದೊಡ್ಡ ಪೆಟ್ಟಿಗೆ ಥರ ಇದನ್ನು ಮಡಿಕೆಗಳಲ್ಲಿ ಅಥವಾ ಮಣ್ಣಿನಿಂದ ತಯಾರಿಸುವುದು, ಅವರಿಗೆ ಬೇಕಾದ ಆಯುಧಗಳನ್ನು, ಅಂದರೆ ಕೃಷಿಗೆ ಬೇಕಾದ ಆಯುಧಗಳನ್ನು ತಯಾರಿಸುವುದು, ಹಾಗೆ ಮರದಿಂದ ಏನಾದರೂ ತಯಾರಿಸುವುದು, ಮರ ಕಡಿಯುವುದು, ಹೀಗೆ ಹಲವು ರೀತಿಯ ಕೆಲಸಗಳಲ್ಲಿ ತೊಡಗಿರುವುದರಿಂದ ಅವರಲ್ಲಿ ಆ ರೀತಿಯ ವ್ಯವಸಾಯದಿಂದ ಆಗಿ ಅವರಿಗೆ ಹೆಚ್ಚಿನ ಸಮಯ, ಗುಡಿಕೈಗಾರಿಕೆಗಳನ್ನು ಮಾಡಲು ಅವರಿಗೆ ಹೆಚ್ಚಿನ ಸಮಯ ಸಿಕ್ಕಿತು. ಆದ್ದರಿಂದ ಅವರು ಗುಡಿಕೈಗಾರಿಕೆಯನ್ನು ಮಾಡ್ತಾ ಬಂದರು. ಇದಕ್ಕೆಲ್ಲವೂ ಪ್ರೂಫ್ ಅಂದರೆ ನಾವು ಇಂಡಸ್ ವ್ಯಾಲಿ ಸಿವಿಲಿಯೇಷನ್ ಅಲ್ಲಿ ಸಿಕ್ಕಿದಂತಹ ಕುರುಹುಗಳು ಮತ್ತು ಬೇರೆ ಕಡೆ
ನಮ್ಮ ಭಾರತದ ಬೇರೆ ಇತರೆ ಕಡೆಗಳಲ್ಲಿ ಸಿಕ್ಕಿರುವಂತಹ ಮಣ್ಣಿನ ಪಾತ್ರೆಗಳು, ಇತರೆ ವಸ್ತುಗಳು, ಕೆಲವು ಲಿಪಿಗಳು, ಅಂದರೆ ಅದನ್ನು ಇನ್ನೂ ಸರಿಯಾಗಿ ಓದಿ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ ಅಂತಹ ಲಿಪಿಗಳಿರುವಂತಹ ಮಣ್ಣಿನಲ್ಲಿ ಮಾಡಿದಂತಹ ವಸ್ತುಗಳು ಈಗಾಗಲೇ ದೊರೆತಿದೆ. ಇದೆಲ್ಲವೂ ನೋಡೋತ್ತಿಗೆ ಅಲ್ಲಿ ಯಾವುದೋ ಇಂಡಸ್ ವ್ಯಾಲಿ, ಸಿಂಧೂ ನದಿ ತೀರದ ನಾಗರಿಕತೆಯ ಆ ಲಕ್ಷಣಗಳೇ ಭಾರತದಲ್ಲಿರುವಂತಹ ಇತರ ಕಡೆಗಳಲ್ಲಿರುವಂತಹ ಜನರ ಸಿವಿಲೈಸೇಷನ್ ಅಂದರೆ ನಾಗರಿಕತೆಯಲ್ಲಿ ನಾವು ನೋಡಬಹುದಾಗಿದೆ. ಅಂದರೆ ಆ ಜನರು ಈ ಜನರು ಒಟ್ಟಿಗೆ ಬೆರೆತು ಕೃಷಿಯನ್ನು ಅವಲಂಬಿತರಾಗಿ ಜೀವನ ನಡೆಸ್ತಾ ಬಂದರು. ಅಂದರೆ ಸುಮಾರು BC ಅಂದರೆ ಕ್ರಿಸ್ತಪೂರ್ವದಲ್ಲಿ 1200ರಿಂದ 12,000ದಿಂದ 10,000 ವರ್ಷಗಳವರೆಗಿನ ಅವರು ಬಂದು ಇಲ್ಲಿ ನೆಲೆಸಿ ಈ ಮೊದಲೇ ಇದ್ದಂತಹ ಜನರೊಂದಿಗೆ ಅಂದರೆ AASI ಜನರೊಂದಿಗೆ ಅವರು ಸಂಪರ್ಕವನ್ನು ಮಾಡಿ ಅವರ ಜೊತೆ ಬೆರೆತು ಅವರಲ್ಲಿ ಒಬ್ಬರಾಗಿ ಅವರು ಹಾಗೆ ಜೀವನ ಮಾಡಿ ಅವರು ಕೃಷಿಯನ್ನು ಮಾಡಲು ಆರಂಭಿಸಿದರು. ಫಲವತ್ತಾದ ಭೂಮಿಯಲ್ಲಿ ಬೆಳೆ ತೆಗೆದು ಜೀವಿಸಲಾರಂಭಿಸಿದರು. ಕೈಗಾರಿಕೆಗಳಲ್ಲೂ ತೊಡಗಿಕೊಂಡರು. ಸಮಯ ಸಿಕ್ಕಾಗ ಅಕ್ಷರ ಅಥವಾ ಲಿಪಿಯನ್ನ ಕಲಿಯುವಂತಹ ಪ್ರಯತ್ನವನ್ನು ಅವರು ಮಾಡುತ್ತಿದ್ದರು. ಆದರೆ ಅಲ್ಲಿ ನಮಗೆ ಈ ಸಿಂಧೂ ನದಿ ತೀರದ ಆ ಒಂದು ನಾಗರಿಕತೆಯಲ್ಲಿ ನಮಗೆ ಮುಖ್ಯವಾಗಿ ಕಾಣದೇ ಇರುವಂಥವು ದೇವರ ಪ್ರತಿಮೆಗಳು, ದೇವಸ್ಥಾನಗಳು ಅಥವಾ ಅರಮನೆ, ರಾಜರಂತಹ ವಸ್ತುಗಳು ಅಥವಾ ಯುದ್ಧಕ್ಕೆ ಬಳಸುತ್ತಿದ್ದಂತಹ ಆಯುಧಗಳ ಹೆಚ್ಚಿನ ಯಾವುದೇ ವಸ್ತುಗಳು ಇದುವರೆಗೂ ಪತ್ತೆಯಾಗಿಲ್ಲ. ಅಂದರೆ ಆ ಕಾಲದಲ್ಲಿ ಆ ಜನರಿಗೆ ಪ್ರಕೃತಿಯೇ ದೇವರೆಂಬ ಒಂದು ಕಲ್ಪನೆ ಇದ್ದಿರಬಹುದು. ಆದುದರಿಂದ ಅವರು ಬೇರೆ ರೀತಿಯ ದೇವರುಗಳನ್ನು ಪೂಜೆ ಮಾಡುವಂತಹ ಒಂದು ರೀತಿಯನ್ನ ಅಭ್ಯಾಸ ಮಾಡಿಕೊಂಡಿರಲಿಲ್ಲ. ಆ ರೀತಿಯಲ್ಲಿ ಆ ಸಿಂಧೂ ನದಿ ತಡದ ನಾಗರಿಕತೆ ಬೆಳೆಯಿತು. ಹಾಗೆ ಈಗ ಇರಾನಿಂದ ಬಂದವರು, ಆಫ್ರಿಕಾದಿಂದ ಬಂದವರು ಭಾರತದಲ್ಲಿ ಒಂದಾಗಿ ಬೆರೆತು ಜೀವನ ಆರಂಭಿಸಿದರು. ಹಾಗೆ ಜೀವನ ಆರಂಭಿಸಿದವರೇ ದ್ರಾವಿಡಿಯನ್ಸ್ ಆದರು. ಆ ದ್ರಾವಿಡಿಯನ್ಸ್ ಹಾಗೆ ಜೀವನ ಮಾಡ್ತಿರ್ಬೇಕಾದ್ರೆ ಸುಮಾರು 2025 BC 2000 BC ಅಂದರೆ ಕ್ರಿಸ್ತಪೂರ್ವ 2025ರಲ್ಲಿ ವರೆಗೂ ನಮ್ಮ ನಾಗರಿಕತೆ ಮುಂದುವರಿಯಿತು. ಅಂದರೆ BC 1900ರಲ್ಲಿ ಅಂದರೆ BC 1990ರಲ್ಲಿ ಆ ನಾಗರಿಕತೆ ಕೊನೆಗೊಂಡಿತು. ಅದಕ್ಕೆ ಕಾರಣ ಹಲವಾರು ಇರ್ಬೋದು. ಯಾವ ಕಾರಣ ಯಾಕಂದರೆ ಅಲ್ಲಿನ ಅವರಿಗೆ ಜೀವನಕ್ಕೆ ಕಷ್ಟ ಆಗಿರ್ಬೋದು, ಅಥವಾ ಪ್ರವಾಹದಿಂದ ಎಲ್ಲ ನಾಶವಾಗಿರ್ಬೋದು, ಅಥವಾ ಅವರ ಬೆಳೆ ತೆಗೆಯಲು ಕಷ್ಟವಾದಾಗ ಅವರೆಲ್ಲರೂ ಭಾರತದ ಒಳಗೆ ಬಂದರು. ಭಾರತ ದೇಶ ಒಳಗೇನೆ ಅಂದರೆ ಐಲ್ಯಾಂಡಿಗೆ ಮೈನ್ ಲ್ಯಾಂಡಿಗೆ ಬಂದ್ಬಿಟ್ರು. ಭಾರತ ಐಲ್ಯಾಂಡಿಗೆ ಬಂದರು. ಆದರೆ ಅವರ ಅಲ್ಲಿ ಇದ್ದಂತಹ ಆ ನಾಗರಿಕತೆಯ ಆ ನಗರ ಕುರುಹುಗಳೆಲ್ಲವೂ ಹಾಗೆ ಉಳಿದುಕೊಂಡು, ಯಾಕಂದರೆ ಅದು ನಾಶವಾದರೂ ಸಹ ಅದರ ಕುರುಹುಗಳು ಹಾಗೆ ಉಳಿದುಕೊಂಡಿತ್ತು. ಹೀಗೆ ಹಲವಾರು ಕಾರಣಗಳಿರ್ಬೋದು. ಬರಗಾಲ ಬಂದಿರ್ಬೋದು, ನೀರಿನ ಲಭ್ಯತೆ ಕಡಿಮೆ ಆಗಿರ್ಬೋದು, ಅಥವಾ ಪ್ರವಾಹ ಆಗಿರ್ಬೋದು. ಇಂತಹ ಕಾರಣಗಳಿಂದ ಆ ಜನರು ಅಲ್ಲಿಂದ ತಮ್ಮ ವಾಸವನ್ನು ಬದಲಾಯಿಸಿಕೊಂಡಿರ್ಬೋದು. ಅವರು ಹಾಗೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲಿ ನೀರಿನ ಸೌಲಭ್ಯ ಎಲ್ಲಿ ಇರುತ್ತೋ ಅಂತಹ ಪ್ರದೇಶಗಳಲ್ಲಿ ಅವರು ಬೆಳೆ ತೆಗೆದು ಆ ಪ್ರದೇಶದಿಂದ ನೆಲೆಸಿ ಅಲ್ಲಿ ಅವರು ದಕ್ಷಿಣ ಭಾರತಕ್ಕೂ ಬಂದರು. ಆದುದರಿಂದ ಅವನ್ನ AASI ಅಂತ ಕರಿತೇವೆ. AASI ಅಂದರೆ ಆನ್ಷಿಯಂಟ್ ರೆಸಿಡೆನ್ಸ್ ಆಫ್ ಸೌತ್ ಇಂಡಿಯಾ ಅಂತ ಬಂತು. ಆ ಸೌತ್ ಇಂಡಿಯನ್ ರೆಸಿಡೆನ್ಸಿಗಳು ಅವರು. ಆ ಸೌತ್ ಇಂಡಿಯನ್ ರೆಸಿಡೆನ್ಸಿಗಳು ದ್ರಾವಿಡನ್ಸ್ ಅಂತ ಕರೆದರು. ಹಾಗೆ ಆಮೇಲೆ ಬಂದವರು ಪಶುಪಾಲನೆ ಮಾಡುವ ಅಲೆಮಾರಿಗಳಾದಂಥ ಯುರೋಪಿಯನ್ ಫಾಸ್ಟರ್ಸ್ ಅಂದರೆ ಜನಾಂಗ. ಅವರು ಬಂದಿದ್ದು ಸುಮಾರು BC 2025ರಲ್ಲಿ ಭಾರತಕ್ಕೆ ಬಂದರು. ಎಲ್ಲಿಂದ ಬಂದರು? ಯುರೋಪಿನ ಪೂರ್ವ ಭಾಗದಿಂದ, ಅಂದರೆ ರಷ್ಯಾದಿಂದ ಮುಂದುವರೆದಂತಹ ಆ ಭಾಗಗಳಿಂದ ಕೆಲವರು. ಅವರು ಅಲೆಮಾರಿ ಜನಾಂಗ. ಅಂದರೆ ಅವರು ಒಂದೇ ಕಡೆಯಿಂದ ನಿಲ್ಲುವುದಿಲ್ಲ. ಎಲ್ಲಿ ಹುಲ್ಲುಗಾವಲು ತಮ್ಮ ದನಕರುಗಳಿಗೆ ಅಥವಾ ಕುರಿಗಳಿಗೆ ಅಥವಾ ತಮ್ಮ ತಾವು ಸಾಕುವ ಪ್ರಾಣಿಗಳಿಗೆ ಎಲ್ಲಿ ಮೇವು ಸಿಗುತ್ತೋ ಅಲ್ಲಿಗೆ ಅವರು ಹೋಗುದು. ಅವರು ಒಂದು ಕಡೆ ನೆಲೆ ನಿಲ್ಲುವಂತಹ ಜನರಾಗಿರಲಿಲ್ಲ. ಅವರಿಗೆ ಮುಖ್ಯ ಕಸುಬು ಪಶುಪಾಲನೆ ಅಂದರೆ ಅವರಿಗೆ ಹುಲ್ಲುಗಾವಲು ಎಲ್ಲಿದೆಯೋ ಅಲ್ಲಿ ಅವರು ಅದನ್ನಕ್ಕೆ ಹೋಗ್ತಾ ಇದ್ರು. ಅವರು ಬಂದರು. ಅವ್ರನ್ನ ಸ್ಟೆಪ್ ಪೀಪಲ್ಸ್ ಅಂದರೆ ಅವರು ಕುರಿಯನ್ನ ಹೆಚ್ಚಾಗಿ ಸಾಕ್ತಾ ಇದ್ದವರು ಅವರು. ಆದ್ದರಿಂದ ಅವರನ್ನು ಸ್ಟೆಪ್ ಪೀಪಲ್ ಅಂತ ಹೇಳ್ತದೆ. ಅಂದರೆ
ಅವರು ಹಾಗೆ 2025ರಿಂದ ಶುರುವಾಗಿ ಅವರು 1000 ವರ್ಷಗಳ ಕಾಲ ಆ ಜನರು ಹೀಗೆ ಅಲ್ಲಿಂದ ವಲಸೆ ಬರುವಂತಹ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಹಾಗೆ ಬಂದವರು ಅವರಲ್ಲಿ ಸ್ತ್ರೀಯರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅವರು ಲಿಪಿ ಇಲ್ಲದ ಒಂದು ಭಾಷೆಯನ್ನು ಮಾತನಾಡ್ತಿದ್ದರು. ಆ ಭಾಷೆ ಭಾರತದಲ್ಲಿ ಬಂದು, ಅಂದರೆ ಭಾರತ ಅಂತ ಆವಾಗ ಇರಲಿಲ್ಲ, ಆವಾಗ ಇದ್ದಿದ್ದು ಒಂದು ಭೂಖಂಡಕ್ಕೆ ಅವರು ಬಂದರು. ಅಲ್ಲಿದ್ದಂತಹ ಅಂದರೆ ನಾರ್ತ್ ಇಂಡಿಯನ್ನಲ್ಲಿ, ಅಂದರೆ ಉತ್ತರ ಭಾರತದಲ್ಲಿದ್ದಂತಹ ಈ ASI ಅಂದರೆ ಆ ಮೊದಲಿದ್ದಂತಹ ಯಾವುದು ಇರಾನಿ ಫಾರ್ಮರ್ಸ್ ಮತ್ತು ಹಂಟರ್ ಗ್ಯಾದರರ್ ಸೇರಿ ಆದಂತಹ ಮತ್ತೊಂದು ಜನಾಂಗ ಇತ್ತಲ್ಲ, ಆ ಜನಾಂಗ ಯಾವುದು ಅವ್ರಿಗೆ AASI ಸೌತ್ ಇಂಡಿಯನ್ ಅಂತ, ASI ಅಂತ ಆ ಜನಾಂಗದವರು ಅಲ್ಲಿದ್ದರು. ಅವರೊಂದಿಗೆ ಅವರು ಸಹ ಸೇರಿದರು. ಬರ್ತಾ ಅವರು ಜೆನೆಟಿಕ್ ಆಗಿ ಇವರ ಜೊತೆ ಬೆರೆತು ಹೋದರು. ಅಂದರೆ ಅವರಲ್ಲಿ ಯಾವ ದೇಶ ಹೋರಾಟ ಆಗಲಿ ಅಥವಾ ಇನ್ನೊಬ್ಬರ ಮೇಲೆ ದಾಳಿ ಮಾಡುವಂತಹ ಯಾವ ಪ್ರಕ್ರಿಯೆ ನಡೆದಂತಹ ಯಾವ ದಾಖಲೆಯೂ ಇಲ್ಲ. ಅಂದರೆ ಆ ಜನಾಂಗ ಒಟ್ಟಿಗೆ ಬರಲಿಲ್ಲ. 150 ಹೀಗೆ ಜನಗಳ ಒಂದು ಗುಂಪಾಗಿ ಬಂದರು. ಅವರಲ್ಲಿ ಮಹಿಳೆಯರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಅವರನ್ನು ಸ್ಟೆಪ್ ಪೀಪಲ್ ಎಂದರು. ಹಾಗೆ ಬಂದವರು ಹಾಗೆ ನೆಲೆಸಿದರು. ಹಾಗೆ ಅಲೆಮಾರಿಯಾದ ಅವರಿಗೆ ಅಕ್ಷರಗಳಿಲ್ಲದ ಒಂದು ಭಾಷೆ ಇತ್ತು. ಅದೇ ಈಗಿನ ಇಂಡಿಯೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅದು ಸಂಸ್ಕೃತಕ್ಕೂ ನಮ್ಮ ಹಿಂದಿಗೂ ಹಾಗೆ ಈ ಯುರೋಪಿಯನ್ ಭಾಷೆಗೂ ಬಹಳ ಹತ್ತಿರದ ಸಂಬಂಧಗಳು ಇರುವುದನ್ನು ನಾವು ನೋಡಬಹುದು. ಅಂದರೆ ಆ ಯುರೋಪಿನಿಂದ ಬಂದಂತಹ ಆ ಅಲೆಮಾರಿ ಜನ ಅಂದರೆ ಸ್ಟೆಪ್ ಪೀಪಲ್ ಅವರು ಭಾರತಕ್ಕೆ ತಂದ ಒಂದು ಭಾಷೆಯಿಂದಾಗಿ ಸಂಸ್ಕೃತ ಮತ್ತು ಹಿಂದಿ ಭಾಷೆಯಲ್ಲಿ ಅದರ ಪ್ರಭಾವ ಹೆಚ್ಚಾಗಿ ಕಂಡುಬರುತ್ತದೆ. ಹೀಗೆ ಅವರು ಇಲ್ಲಿ ಬಂದು ಈ ಜನರೊಂದಿಗೆ ಸೇರಿದಾಗ ಮತ್ತೊಂದು ಹೊಸ ಜನಾಂಗ ಸೃಷ್ಟಿಯಾಯಿತು. ಅಂದರೆ ಆ ಜನಾಂಗವನ್ನು ನಾವು ನಾರ್ತ್ ಇಂಡಿಯನ್ ಆನ್ಷಿಯಂಟ್ ಪೀಪಲ್ ಅಂತೀವಿ. ಅಂದರೆ NIAP ಅಂತ ಹೇಳ್ತೀವಿ ನಾವು. ಅಂದರೆ ಅವರು ಆನ್ಷಿಯಂಟ್ ಅಂದರೆ ಹಳೇ ಹಿಂದಿನ ಜನರು ಅಂತ ಹೇಳ್ತೀವಿ. ಹಾಗಾದರೆ ಈಗ ನಾವು ಹೇಳಿದ ಹಾಗೆ ಯಾವ ಜನಾಂಗ ಈಗ ಇರಾನ್ ಫಾರ್ಮರ್ಸ್ ಮತ್ತು ಹಂಟರ್ ಗ್ಯಾದರರ್ಸ್ ಸೇರಿ AASI ಪೀಪಲ್ ಆಯಿತು. ಆ ಪೀಪಲು ಪ್ಲಸ್ ಸ್ಟೆಪ್ ಪೀಪಲ್ ಸೇರಿ ಅವರು ನಾರ್ತ್ ಇಂಡಿಯನ್ NIA ಅಂದರೆ ನಾರ್ತ್ ಇಂಡಿಯನ್ ಆನ್ಷಿಯಂಟ್ ಪೀಪಲ್ ಆದರು. ಹೀಗೆ 2 ವಿಧದ ಜನಾಂಗವನ್ನು ನಾವು ನೋಡಬಹುದು. ಈ ಜನಾಂಗದವರು ಹೀಗೆ ಅವರಲ್ಲಿ ಆ ಜನಾಂಗ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಕಂಡುಬರುವುದರಿಂದ ಅವರನ್ನು ಕೆಲವರು ತಪ್ಪಾಗಿ ಆರ್ಯನ್ನರು ಬಂದು ದ್ರಾವಿಡರನ್ನು ಅಲ್ಲಿಂದ ದಾಳಿ ಮಾಡಿ ಓಡಿಸಿದರು ಎಂಬಂತಹ ಒಂದು ನಂಬಿಕೆ ಬೆಳೆದಿದೆ. ಅದು ಸರಿಯಾದ ಒಂದು ಬೆಳಿಗ್ಗೆ ಎಲ್ಲ ಅಂತ ಈಗಿನ ಸಂಶೋಧನೆಗಳಿಂದ ತಿಳಿದು ಬಂದಿರುವಂಥದ್ದು. ಅಂದರೆ ಈ DNA ಟೆಸ್ಟ್, DNA ನಾವು ಇಂತಹ ಹಲವಾರು ವಿಚಾರಗಳನ್ನು ತಿಳಿಯಲು ಸಾಧ್ಯವಾಗಿದೆ. ಅಂದರೆ ಆ DNAಗಳು ಯಾರ್ಯಾರು ಹೋಲಿಕೆ ಇದೆ ಆ ಹೋಲಿಕೆಯನ್ನು ನೋಡಿಬಿಟ್ಟು ನಾವು ಈ ರೀತಿಯಲ್ಲಿ ಯಾವ ಜನಾಂಗದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ, ಆ ಜನಾಂಗದಲ್ಲಿ ಈಗ AASI ಜನಾಂಗ ಮತ್ತು NIA ಜನಾಂಗ ಅದರಲ್ಲಿ ಕಂಡುಬರುವಂತಹ DNAಗಳ ವ್ಯತ್ಯಾಸವನ್ನು ತಿಳಿದು ಆ ರೀತಿಯಲ್ಲಿ ನಾವು ಈ ಜನಾಂಗ ಯಾವಾಗ ಎಲ್ಲಿಂದ ಬಂದವರು ಎಂಬುದನ್ನು ಲೆಕ್ಕ ಹಾಕುತ್ತೇವೆ. ಇಂತಹ ವಿಷಯಗಳು ನಾವು ತುಂಬ ಕಡಿಮೆ ಪ್ರದೇಶ ಅಂದರೆ ಉತ್ತರ ಪ್ರದೇಶದಲ್ಲಿ ನಾವು ಒಂದು ಫಿಜಾಲ್ ಅಂತ ನಾವು ಹಾಕ್ಬೋದು. ಫಿಜಾದಲ್ಲಿ ಫಿಜಾದಲ್ಲಿ ಮೊದಲನೇ ಇರೋದು ಯಾವುದು? ಫಿಜಾದಲ್ಲಿ ನಾವು ಯಾವುದು ಬೇಸ್ ಅಂದರೆ ಹಂಟರ್ ಗ್ಯಾದರರ್ ಅಂದ ಮೇಲೆ ಅದು ಬೇಸಿಕ್ ಅಂತ. ಅದು ನಮ್ಮ ಇಡೀ ಭಾರತವನ್ನು ಆವರಿಸಿಕೊಂಡಿತ್ತು. ಆಮೇಲೆ ಬಂದವರು ಟಾಪಿಂಗ್ ಯಾವುದನ್ನು ಮಾಡ್ತೀವಿ ನಾವು? ಫಸ್ಟ್ನೇದು ಟಾಪಿಂಗ್ ಅಂದರೆ ಇರಾನ್ ಫಾರ್ಮರ್ಸ್ ಈಗ ಹಂಟರ್ ಮೇಲೆ ಒಂದೊಂದು ಫಿಜಾದ ಮೇಲೆ ಹಾಕಿದಂಗೆ ಟಾಪರ ಬರ್ತೀವಿ. ಅದು ಮೊದಲು, ಅದು ಹೆಚ್ಚು ಕಡಿಮೆ ಇಡೀ ಭಾರತದ ಎಲ್ಲ ಕಡೆಯೂ ಹಚ್ಕೊಂಡಿದೆ. ಕೊನೆಗೆ ಬಂದವರು ಸ್ಟೆಪ್ ಪೀಪಲ್ ಕೆಲವು ಕಡೆಗಳಲ್ಲಿ ಅಂದರೆ ಭಾರತದ ಉತ್ತರ ಕಡೆಯಲ್ಲಿ ಹೆಚ್ಚಾಗಿದೆ. ಆ ಒಂದು ಟಾಪರನ್ನು ಹಚ್ಚಾಗ ಈಗ ಬೇಸ್ ಮೇಲೆ ಟಾಪರ್ 1 ಟಾಪರ್ 2 ಆ ಟಾಪರನ್ನು ಮಾಡಿದಾಗ ನಾವು ಒಂದು ವಿಜಾದಂತೆ ಅದನ್ನು ನೋಡಬಹುದಾಗಿದೆ. ಹಾಗಾದರೆ ಉತ್ತರ ಭಾರತದಲ್ಲಿ ಅಂತಹ ಜನರೇ ಹೆಚ್ಚಾಗಿ ಕಂಡುಬರುವುದರಿಂದ ಅಂದರೆ ಅಲ್ಲಿ AS ಅಂದರೆ
ಇದು ಈ ಪೀಪಲ್ ಇಲ್ಲ ಅಂತಲ್ಲ, ಯಾವುದು ನಮ್ಮ ಹಂಟರ್ ಗ್ಯಾದರ್ಡ್ ಸೇರಿ ಮತ್ತು ಅವರು ಇದ್ದಾರೆ, ಅವರು ಸಾಕಷ್ಟು ಜನರಿಗೆ ಇದ್ದಾರೆ. ಆದರೆ ಇವರು ಇದ್ದಾರೆ, ಯಾರು ಈ ಸ್ಟೆಪ್ ಪೀಪಲ್ ಬಂದಂತಹ ಆಮೇಲಾದಂತಹ ಜನರು ಇದ್ದಾರೆ. ಹೀಗೆ ಉತ್ತರ ಭಾರತದಲ್ಲಿ ಆ ಜನಾಂಗವು, ದಕ್ಷಿಣ ಭಾರತ ಮತ್ತು ಇಡೀ ಭಾರತದಲ್ಲಿ ಈ AASI ಜನಾಂಗವು ಇರುವುದನ್ನು ನಾವು ಈಗಿನ ಅಧ್ಯಯನಗಳನ್ನು ತಿಳಿದು ಬಂದಿದೆ. ಆದರೆ ಇನ್ನೂ ಸಹ ಹಂಟರ್ ಗ್ಯಾದರ್ ಪೀಪಲೇ ಇರುವಂತಹ ಒಂದು ಪ್ರದೇಶ ಇದೆ. ಅದು ನಮ್ಮ ಭಾರತಕ್ಕೆ ಸೇರದೇ ಇರೋದು, ಸೇರಿರುವಂತಹ ಒಂದು ಪ್ರದೇಶ ನಮ್ಮ ಭಾರತಕ್ಕೆ ಸೇರಿರುವಂತಹ ದ್ವೀಪಗಳು, ಅಂಡಮಾನ್ ದ್ವೀಪದಲ್ಲಿರುವಂತಹ ಒಂದು ಬುಡಕಟ್ಟು ಜನಾಂಗ. ಈಗಲೂ ಸಹ ಅವರಲ್ಲಿ ಹಂಟರ್ ಗ್ಯಾದರರ್ DNA ಹೆಚ್ಚಾಗಿ ಕಂಡುಬರುತ್ತದೆ. ಅಂದರೆ ಅವರಲ್ಲಿ ಈ ರೀತಿಯ ಇರಾನ್ ಫಾರ್ಮರ್ಸ್ ಆಗಲಿ ಅಥವಾ ಸ್ಟೆಪ್ ಪೀಪಲ್ಸ್ ಆಗಲಿ ಯಾವುದೇ ಸಂಪರ್ಕ ಇದ್ದ ಹಾಗೆ ಕಾಣಿಸುತ್ತೆ ಇಲ್ಲ. ಅವರ DNA ಅವರ ಯಾವುದೇ DNA ಇರುವುದು ಕಾಣುವುದಿಲ್ಲ. ಅವರು ಈಗಲೂ ಸಹ ಹಂಟರ್ ಗ್ಯಾದರರ್ ಪೀಪಲ್ ಆಗಿಯೇ ಉಳ್ಕೊಂಡಿದ್ದಾರೆ ಎಂಬುದು ಸಂಶೋಧನೆಗಳಿಂದ ತಿಳಿದುವಂತಹ ವಿಷಯ. ಇಂಥ ವಿಷಯಗಳು ತುಂಬಾ ಮಹತ್ವವನ್ನು ಪಡೆಯುತ್ತೆ. ಯಾಕಂದ್ರೆ ನಮ್ಮ ಹಿಂದಿನವರು ಯಾರು, ನಮ್ಮ ಹಿಂದಿನವರು ಎಲ್ಲಿಂದ ಬಂದವರು, ಅದನ್ನು ತಿಳಿಯುವುದು ಹೇಗೆ, ಅದಕ್ಕಾಗಿ ಏನೇನಿದೆ ಅಂದರೆ ನಮಗೆ ಸಿವಿಲೈಸೇಷನ್, ನಮ್ಮ ದೇಶದಲ್ಲಿರುವಂತಹ ನಾಗರಿಕತೆಯ ಉಗಮ, ಅಲ್ಲಿ ನಾಗರಿಕತೆ ಬೆಳೆದ ರೀತಿ, ಆ ನಾಗರಿಕತೆಗೆ ಎಲ್ಲೆಲ್ಲಿತ್ತು ಅದನ್ನೆಲ್ಲವನ್ನು ಉತ್ಕಲನ ಮಾಡಿ ಅಲ್ಲಿ ಸಿಗುವಂಥ ವಸ್ತುಗಳನ್ನು ಸೇಕರಿಸಿ, ಹಾಗೆಯೇ ಅದೇ ರೀತಿ ಹಿಂದಿನ ಆನ್ಷಿಯಂಟ್ ಪೀಪಲ್ ಪಳೆಯುಳಿಕೆಗಳನ್ನು ಸೇಕರಿಸಿ ಅದರಲ್ಲಿ DNA ಕಲೆಕ್ಟ್ ಮಾಡಿ ಈಗಿನ ಕಾಲದ ಜನರ DNA ಸ್ಯಾಂಪಲ್ಗಳನ್ನು ತೆಗೆದು ಅದಕ್ಕೆ ಹೋಲಿಕೆ ಮಾಡಿ, ಹೀಗೆ ನಾವು ಜನರು ಯಾವಾಗ ಬಂದರು, ಯಾವಾಗಿದ್ದ ಈ ಜನರು ಇಲ್ಲಿದ್ದರು ಎಂಬುದನ್ನೆಲ್ಲವನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಅಂದರೆ ಈ ಜನರಲ್ಲಿ ನಾವು ಮೊದಲನೇದಾಗಿ ಕಾಣುವುದು ದೇವಸ್ಥಾನಗಳು ಅಥವಾ ಅರಮನೆ ಇರಲಿಲ್ಲ. ಆ ಕಾಲದಲ್ಲಿ ರಾಜರೇ ಇರಲಿಲ್ಲ ಅಂತ ಒಂದು ವಿಷಯವನ್ನು ನಾವು ಇನ್ನೂ ಅಧ್ಯಯನ ಮಾಡಿ ತಿಳಿಯಬೇಕಾಗಿದೆ. ಅವರಲ್ಲಿ ಅಂತಹ ಇದ್ದಿರಬಹುದು, ಇಲ್ಲ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಜನಾಂಗ ಆದಮೇಲೆ ಅವ್ರಿಗೊಂದು ಲೀಡರ್ ಇರ್ತಾನೆ, ನಾಯಕ ಇರ್ತಾನೆ. ಆದರೆ ಅರಮನೆಯಂತಹ ಯಾವುದೇ ಕುರು ಇನ್ನೂ ಸಿಕ್ಕಿಲ್ಲ. ದೇವಸ್ಥಾನಗಳು ಯಾವ ಕುರುಗಳು ಸಿಕ್ಕಿಲ್ಲ. ಯಾಕಂದರೆ ಅವರೆಲ್ಲರೂ ಪ್ರಕೃತಿಯ ಆರಾಧಕರಾಗಿದ್ದರು. ಅವರು ಪ್ರಕೃತಿಯನ್ನು ಮಾತ್ರ ಆರಾಧನೆ ಮಾಡ್ತಿರಬಹುದು ಎಂಬುದು ಈಗಿನ ಒಂದು ನಂಬಿಕೆಯಾಗಿದೆ. ಮುಂದೆ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆದಾಗ ನಮ್ಮ ಧರ್ಮ, ದೇವರುಗಳು, ದೇವಸ್ಥಾನಗಳು ಯಾವಾಗಿಂದ ಸರಿಯಾಯಿತು ಎಂಬುದನ್ನು ತಿಳಿಯಬೇಕು. ಅಂದರೆ ಸುಮಾರು BC 100ರಷ್ಟೊತ್ತಿಗೆ ಎಲ್ಲ ಜಾತಿ ಧರ್ಮ ವೇದಗಳು ಜಾರಿಗೆ ಬಂದಿದ್ದರಿಂದ ಈ ಜನಗಳು ಒಂದಕ್ಕೊಂದು ಬೆರೆಯುವಂತಹ ಒಂದು ಸಾಧ್ಯತೆ ಕಡಿಮೆ ಆಯಿತು. ಅಂದರೆ ಇದ್ದ ಜಾತಿಯವರು ಮಾತ್ರ ಇಂಥ ಜಾತಿಯವರನ್ನ ಮದುವೆ ಆಗಬೇಕು ಎಂಬ ಒಂದು ಕಲ್ಪನೆ, ಒಂದು ನಂಬಿಕೆ, ಆಚಾರ ಜಾರಿಗೆ ಬಂದಿದ್ದರಿಂದ ಈಗ ಬೇರೆ ಜನಾಂಗದೊಂದಿಗೆ ಬೆರೆಯುವಂತಹ ಸಾಧ್ಯತೆಗಳು ಕಡಿಮೆ ಆಗಿ ಹೋಯಿತು ಅಂತ ತಿಳಿಯಾಗಿದೆ. ಅಂದರೆ BC 100 ವರ್ಷಗಳ ಹಿಂದೆ, BC 100ರಲ್ಲಿ, ಅಂದರೆ ಸುಮಾರು 2000-3000 ವರ್ಷಗಳ ಹಿಂದೆ ಹೀಗೆ ನಿಂತು ಹೋಯಿತು. ಆಮೇಲೆ ಜಾತಿ ಪದ್ಧತಿ, ಜಾತಿಯಲ್ಲಿದ್ದವರು ಮಾತ್ರ ಆ ಜಾತಿಯವ್ರನ್ನ ಮಾತ್ರ ಮದುವೆ ಆಗಬೇಕು, ಬೇರೆ ಜಾತಿಯವ್ರು ಮದುವೆ ಆಗಬಾರ್ದು ಎಂಬ ಕಲ್ಪನೆ ಬಂದಿದ್ದರಿಂದ ಆ ರೀತಿಯ ಒಂದು ಬೆರೆಯುವಿಕೆ, ಬೇರೆ ಜನಾಂಗದ ಬೆರೆಯುವಿಕೆ ಕಡಿಮೆ ಆಗ್ತಾ ಹೋಯಿತು ಎಂಬುದನ್ನು ತಿಳಿಯುತ್ತೇವೆ. ಇಂಥ ವಿಷಯಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಎನೇಬಲ್ ಮಾಡಿಕೊಂಡ್ರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗಿ ಇನ್ನಷ್ಟು ವಿಚಾರಗಳು ಮುಂದಿನ ವಿಡಿಯೋಗಳು ಹೇಳ್ತಾ ಹೋಗ್ತೇನೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.